ವೀಕ್ಷಕ ಬಾಂಧವರಿಗೆಲ್ಲ ಸ್ವಾಗತ. ಇವತ್ತು ನಾನು ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾದ ವೆಜ್ ಪಲಾವ್ ಒಂದು 12 ನಿಮಿಷಕ್ಕೆ ಆಗುತ್ತೆ. ಅದು ಮಾಡೋದನ್ನು ತೋರಿಸ್ತಾಯಿದ್ದೀನಿ. ಅದಕ್ಕೆ ಅಂತ ನಾನು ಈರುಳ್ಳಿ, ಹಸಿಮೆಣಸು, ಆಮೇಲೆ ಕ್ಯಾರೆಟು, ಬೀನ್ಸು, ನೂಕಲು, ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ. ಅದು ಸೈಜ್ ಅದಕ್ಕೆ ವೆಜ್ ಪಲಾವ್ಗೆ ಎಷ್ಟು ಬೇಕೋ ಅಷ್ಟೇ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಪಲಾವ್ಗೆ ಮಸಾಲೆ ಅಂತ ನಾನು 4 ಚಕ್ಕೆ, 6 ಲವಂಗ, 2 ಏಲಕ್ಕಿ ಜಜ್ಜಿಟ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಸೋಂಪು, ಆಮೇಲೆ 1 ಸ್ಪೂನ್ ಜೀರಿಗೆ, ಆಮೇಲೆ ಗರಂ ಮಸಾಲ 1 ಸ್ಪೂನು, ಧನಿಯಾ ಪುಡಿ 1.5 ಸ್ಪೂನು, ಆಮೇಲೆ ಮಸಾಲೆ ಎಣ್ಣೆ 3 ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಈಗ ಆಮೇಲೆ ಒಂದೊಂದೇ ಎಲ್ಲ ಕೂಡಿಸೋದು. ಫಸ್ಟಿಗೆ ಗರಂ ಮಸಾಲ ಎಲ್ಲ ಇಟ್ಟಿದ್ನಲ್ಲ ಅವು ನೋಡಿ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಇವಾಗ ಗರಂ ಮಸಾಲೆಗೆ ಏನೇನು ತೋರಿಸಿದ್ನಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಏಲಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಜೊತೆಗೆ 3 ಮಸಾಲೆ ಎಲೆ ಹಾಕ್ತಾಯಿದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈಗ ಮನೆಯಲ್ಲೇ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ತುಂಬ ಚೆನ್ನಾಗಿ ಒರಿಜಿನಲ್ ಟೇಸ್ಟ್ ಬರುತ್ತೆ ಅದಕ್ಕೆ. ಮತ್ತು ಈಗ ನೋಡಿ ಗರಂ ಮಸಾಲ, ಧನಿಯಾ ಪುಡಿ ಏನಿತ್ತು ಅದು ಹಾಕಿದೆ. ಈಗ ಹೆಚ್ಚಿಟ್ಟಿದ್ದ ಈರುಳ್ಳಿ, ಹಸಿಮೆಣಸು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬಾಡಬೇಕು ಎಣ್ಣೆಯಲ್ಲಿ. ಬಾಡಿದ್ಮೇಲೆ ತರಕಾರಿ ಮಿಕ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ. ತರಕಾರಿನ ಹಾಕಿದ್ಮೇಲೆ ಚೆನ್ನಾಗಿ ಅದು ಮಿಕ್ಸ್ ಮಾಡಿ ಉಪ್ಪು 1 ಸ್ಪೂನ್ ಹಾಕಿ, ಆಮೇಲೆ 1 ಟೊಮೆಟೊ, ಆಮೇಲೆ ತರಕಾರಿ ಸ್ವಲ್ಪ ಬಾಡೋದ ನಂತರ ಟೊಮೆಟೊ ಒಂದು ಹೆಚ್ಚಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ನಿಮಿಷ ಮುಚ್ಚಳ ಮುಚ್ಚಿಡಬೇಕು. ಪ್ಯಾನ್ದ ಮುಚ್ಚಳ ಮುಚ್ಚಿಟ್ರೆ ಅದೇನಾಗುತ್ತೆ, ಚೆನ್ನಾಗಿ ಹೊಂದ್ಕೊಳುತ್ತೆ ಎಲ್ಲನೂ ತರಕಾರಿ, ಮತ್ತು ಸ್ವಲ್ಪ ಚೆನ್ನಾಗಿ ಬಾಡುತ್ತೆ. ಆಮೇಲಿಂದ ತೊಳೆದಿದ್ದಂಥ ಅಕ್ಕಿ ಹಾಕಬೇಕು. ನಾನು 1.5 ಪಾವು ಅಕ್ಕಿ ತೊಗೊಂಡಿದ್ದೀನಿ 4 ಜನಕ್ಕೆ. ಈ ಪ್ಯಾನಲ್ಲಿ 1.5 ಪಾವು ಇಡಿಸುತ್ತೆ. ಚೆನ್ನಾಗಿ ನೋಡಿ ಉಪ್ಪು ಹಾಕ್ತಾ ಇವಾಗ ಒಂದು ಕಾಲು ಚಮಚ ಹಾಕಿದ್ದೀನಿ. ಅಷ್ಟೊಂದು ಪ್ಯಾನ್ ತುಪ್ಪ ಆಗುತ್ತೆ ಪಲಾವು, ಅದಕ್ಕೋಸ್ಕರ ಅಷ್ಟು ಸಾಕಾಗುತ್ತೆ. ಅಷ್ಟು ಹಾಕಿದೆ. ಈಗ 1 ನಿಮಿಷ ಮುಚ್ಚಳ ಮುಚ್ಚಿಟ್ರೆ ಚೆನ್ನಾಗಿ ನೋಡಿ ಚೆನ್ನಾಗಿ ತರಕಾರಿ ಬಾಡಿದೆ ಎಣ್ಣೆಯಲ್ಲಿ. ಇವಾಗ ಅಕ್ಕಿ ಹಾಕಿದರೆ ಸರಿಯಾಗುತ್ತೆ. ಯಾಕಂದರೆ ಹಸಿ ತರಕಾರಿ ಹಸಿ ಬಿಸಿ ಇದ್ದರೆ ಸರಿಯಾಗಲ್ಲ. ಹಿಂಗೆ ಬಾಡಿದ ನಂತರ ಹಾಕಿದರೆ ಅದು ತುಂಬ ಫ್ಲೇವರ್ ಬಂದು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ತಕ್ಕಷ್ಟು ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಆವಾಗ ಉದ್ರಾಗಿ ಬರುತ್ತೆ. ನಾನು 1.5 ಪಾವು ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಕರೆಕ್ಟಾಗಿ ಆಗುತ್ತೆ. ಈಗ ಅಕ್ಕಿ ತೊಳೆದಾಕಿದ್ದೀನಿ. ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅರಿಶಿನ ಹಾಕಿದೆ. ನಾನು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿದ್ದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಳ ಮುಚ್ಚಿಟ್ರೆ ಆಯಿತು. 3 ವಿಷಲ್ ಆಗೋ ತನಕ ವೆಯ್ಟ್ ಮಾಡಿ. ಆಮೇಲೆ ಕುಕ್ಕರ್ ಸ್ವಲ್ಪ ತಣ್ಣಗಾದ್ಮೇಲೆ ಮುಚ್ಚಳ ತೆಗೆದು ನೋಡಿದರೆ ಚೆನ್ನಾಗಾಗಿರುತ್ತೆ. ಉದ್ರಾಗಿ ಚೆನ್ನಾಗಾಗಿರುತ್ತೆ. ಇನ್ನೇನು ವಿಷಲಾಗುತ್ತೆ ನೋಡಿ. ಈಗ ವಿಷಲ್ ಆಗೋಕ್ಕೆ ಬಂತು. 3 ವಿಷಲ್ ಆದಮೇಲೆ ಆಮೇಲೆ ಅದು ಆಫ್ ಮಾಡಿ, ಸ್ಟವ್ ಆಫ್ ಮಾಡಿ. ಆಮೇಲೆ ಅದು ಕುಕ್ಕರ್ ತಣ್ಣಗಾದ್ಮೇಲೆ ಮುಚ್ಚಳ ತೆಗೆದು ಪಲಾವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಾನು ಹಾಕಿದ್ದೀನಿ. ಬೇಕಾದರೆ ಸ್ವಲ್ಪ 1 ಅರ್ಧ ಅಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳಿ. ನನಗೆ ಬೇಕಿಲ್ಲ ಅನ್ನಿಸ್ತು. ಯಾಕಂದರೆ
ಅದಕ್ಕೆ ಜೊತೆಗೆ ಪಚಡಿ ಇರುತ್ತೆ, ಸೌತೆಕಾಯಿ ಪಚಡಿ ಮಾಡಿದ್ದೆ, ಅದಿರುತ್ತೆ. ರಾಯ್ತ, ಅದಕ್ಕೆ ನನಗೆ ನಿಂಬೆಹಣ್ಣೇನು ಹಿಂಡಬೇಕು ಅನ್ನಿಸ್ಲಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಉದ್ರಾಗಿ ತುಂಬ ಚೆನ್ನಾಗಿದೆ. ಇವಾಗ 1.5 ಸ್ಪೂನ್ ತುಪ್ಪ ಹಾಕ್ಬೇಕು. ಅದಕ್ಕೆ ತುಪ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ. ಆಮೇಲೆ ಸರ್ವ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಮನೆಯವ್ರಿಗೆಲ್ಲ ಸರ್ವ್ ಮಾಡಿ ನೀವು ತಿಂದು ಹೊರಗೆ ಹೋಗೋರಿಗೆ ಬಾಕ್ಸಲ್ಲಿ ಹಾಕ್ಕೊಡಿ. ಮತ್ತು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್